ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳ್ದಂಗೆ ರೆಸಾರ್ಟ್ನ ರೀಚ್ ಮಾಡಿದ್ವಿ. ಅದರ ಕಂಟಿನ್ಯೂಟಿನೇ ಇವತ್ತು ನೋಡಬೇಕಾಗಿರುವಂಥ ಒಂದು ವಿಡಿಯೋ. ಸೊ ಇವತ್ತು ರೀಚ್ ಆಗಾಯಿತು, ಸ್ವಲ್ಪ ಲೇಟೇ ಆಯಿತು ನಾವು ಚೆಕ್ಇನ್ ಆಗಿದ್ದು. ಬಿಕಾಸ್ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಬರೋ ದಾರಿಯಲ್ಲಿ ಸ್ವಲ್ಪ ರೋಡೆಲ್ಲ ಬೇರೆ ರೆಡಿ ಮಾಡ್ತಾಯಿದ್ರು. ರೀಚ್ ಆಗಿ ಸ್ವಲ್ಪ ಲೇಟ್ ಆಯಿತು. ಇದರ ಹೆಸರು ಬಂದು ಆಫ್ರಿಕನ್ ಹಟ್. ತುಂಬ ನಿಮಗೆ ಬೇಸಿಕ್ ನೀಡ್ಸ್ ಮಾತ್ರ ಈ ರೂಮ್ ಒಳಗೆ ಇರುತ್ತೆ. ಸೊ ನಮಗೆ ಬಂದು ಡಬಲ್ ಕಾಟು ಮತ್ತು ಒಂದು ಸಿಂಗಲ್ ಕಿಡ್ ಕಾಟ್ ಕೊಟ್ಟಿದ್ದರು. ಬಟ್ ಲಿಯಾ ಅಂತೂ ಅವಳೇ ಮಲ್ಕೊಳ್ತೀನಂತ ಒಂದು ಸಿಂಗಲ್ ಬೆಡ್ಡಲ್ಲಿ ಮಲ್ಕೊಂಡ್ಳು. ಬಟ್ ಆದರೆ ನಮಗೆ ಮನಸ್ಸು ಕೇಳಿದೆ ಮತ್ತು ನಾವು ತೊಗೊಂಡು ನಮ್ಮ ಹತ್ರ ಹಾಕ್ಕೊಂಡ್ವಿ. ಬೆಳಗ್ಗೆ ಎದ್ದು ಜಗಳ ಮಾಡ್ತಾಯಿದ್ದಾಳೆ. ಸೊ ನನ್ನನ್ನು ಏನಕ್ಕೆ ಅಲ್ಲಿ ಮಲಗಿಸಿದ್ರಿ ಅಂತ. ಸೊ ಅವಳಿಗೆ ಬಂದು ಬೇರೆ ಮಲಗೋದೇ ತುಂಬ ಇಷ್ಟ. ಸೊ ನಮಗೆ ಅವಳನ್ನ ಬಿಟ್ಟು ಮಲಗೋಕ್ಕಾಗಲ್ಲ. ಹಾಗಾಗಿ ಅದರಲ್ಲೇ 3 ಜನನೂ ಮಲ್ಕೊಂಡ್ವಿ. ನಮಗೆ ಧಾರಾಳವಾಗಿ ಪ್ಲೇಸ್ಗಳು ಸಾಕಾಗುತ್ತೆ. ಒಂದು ಚಿಕ್ಕ ಮಗು ಇದ್ದರೆ ಓಕೆನೇ, 3 ಜನ ಆರಾಮಾಗಿ ಮಲಗುವಂಥ ಒಂದು ಬೆಡ್ಡೆ. ಸೊ ಚೆಕ್ಇನ್ ಆಗಿದ ತಕ್ಷಣವೇ ಬಿಸಿ ಬಿಸಿ ಊಟ, ಒಂದು ನೇಚರಲ್ಲಿ ಸೇರಿರುವಂಥ ಒಂದು ಹಳ್ಳಿ ವಾತಾವರಣದಲ್ಲಿರುವಂಥ ಒಂದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಕ್ಯಾಂಪ್ ಫೈರ್ ಸರ್ಕಲ್ ಅಂತ ಇದರ ಹೆಸರು. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಿದ್ದೀನಿ. ನೀವಿಲ್ಲಿ ಹೋಗಿ ಅಂತ ನಾನು ಹೇಳಲ್ಲ. ನಾನು ಡಿಫ್ರೆಂಟ್ ಆಗಿರುವಂಥ ಒಂದು ಲೊಕೇಶನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಬಂದಿರೋದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಒಂದು ಪ್ಲೇಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಲಂಚ್ಗೆ ಬಂದು ಒಂದು ಸೂಪರ್ ಆಗಿರುವಂಥ ಟೇಸ್ಟಿ ಬಿರಿಯಾನಿ ಪ್ಲಸ್ ಅದಕ್ಕೆ ಗ್ರೇವಿ. ಫ್ರೂಟಿಗೆ ಬಂದು ವಾಟ್ರ್ ಮಿಲನ್ ಇಟ್ಟಿದ್ದಾರೆ. ಗುಲಾಬ್ ಜಾಮೂನ್ ಸ್ವೀಟ್ಗೆ ಹಪ್ಪಳ, ಆಮೇಲೆ ಮೊಸರು, ಅಂದರೆ ನಿಮಗೆ ಸಲಾಡ್ ರೀತಿಯಲ್ಲಿ ಮೊಸರು ಇಟ್ಟಿದ್ದಾರೆ. ಸೊ ತುಂಬ ವೆರೈಟಿ ಇಲ್ಲ ಅಂದ್ರೂ ಟೇಸ್ಟಿಯಾಗಿ ಸ್ವಲ್ಪ ಫುಡ್ ಮಾತ್ರ ಇತ್ತು. ಸೊ ರಸಮ್ಮು, ರೈಸು, ಇದರಲ್ಲಿ ಪೂರಿ ಮತ್ತು ನಿಮಗೆ ಅದು ಪಾಯಸ ಅನಿಸುತ್ತೆ. ಇದು ಬಂದು ನಿಮಗೆ ಮೊಸರು ಪಚ್ಚಡಿ, ಪಲಾವ್ ಇತ್ತು, ಆಮೇಲೆ ಗೋಬಿ. ಸೊ ನಾವು ಹೋಗಿದ್ದು ಆಫ್ಟರ್ನೂನ್ ಲಂಚು. ಆ ದಿನ ಬಂದು ತುಂಬ ಜನ ಇರ್ತಾರೆ. ಸೊ ಯಾಕಂದರೆ ಆ ದಿನ ಅಂದರೆ ಸ್ಯಾಟರ್ಡೆ ವೀಕೆಂಡ್ ಆಗಿದ್ದರಿಂದ ಸುಮಾರು ಜನ ಇರ್ತಾರೆ. ಸೊ ಪೂರಿ ಹಾಗಾಗಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾರೆ. ಸೊ ತುಂಬ ಜನ ಮನೆ ಫುಡ್ ಥರನೇ ಇರುತ್ತೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಏನು ಪೇ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನಿಮಗೆ ಇಲ್ಲಿ ಎಲ್ಲದೂ ಅವೈಲಬಲ್ ಇದೆ. ಸೊ ಒಂದು ಬೇಸಿಕ್ ನೀಡ್ಸ್ ಪ್ರತಿಯೊಂದು ಇರುತ್ತೆ. ಸೊ ಇದರಲ್ಲಿ ಒಂದು ಅಲ್ಟಿಮೇಟ್ ವಿಷಯ ಏನು ಅಂದರೆ ಎಂಜಾಯ್ ಮಾಡ್ಬೋದು. ಸೊ ಒಂದು ಹಳ್ಳಿ ವಾತಾವರಣದ ಒಂದು ನೇಚರ್ನ ಸವಿಬೋದು. ಸೊ ಈ ಪ್ಲೇಸ್ ಒಂದು ದೊಡ್ಡದಾಗಿ ಒಂದು ಪ್ಲೇಸ್ ಇದೆ. ಇದರಲ್ಲಿ ಬಂದು ನಿಮಗೆ ಕ್ಯಾಂಪ್ ಫೈರ್ ಹಾಕ್ತಾರೆ ನೈಟ್ ಟೈಮಲ್ಲಿ. ಸೊ ನಿಮಗೆ ಹೆಂಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಕೂಡ ಬರಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಕೇರ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಹೇಗೆ ಬೇಕೋ ಹಾಗೆ ಅವರು ಅರೇಂಜ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಬರ್ಡೇಗೆ ಏನಾದರೂ ಅರೇಂಜ್ಮೆಂಟ್ಸ್ ಬೇಕು ಅಂದರೆ, ಇಲ್ಲ ಏನಾದರೂ ರೂಮ್ ಡೆಕೋರ್ ಬೇಕಂದರೆ ಅವರೇ ನಿಮಗೆ ಮಾಡಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಸರ್ವಿಸು, ನನಗೆ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಆ ಹಳ್ಳಿಯಲ್ಲಿರೋ ತಾತನ ಹತ್ರ ಎಲ್ಲ ಮಾತಾಡ್ತಿದ್ವಿ. ಅಲ್ಲಿಂದ ನಮ್ಮ ರೆಸಾರ್ಟಿಂದ ಆಪೋಸಿಟಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಬೆಟ್ಟದ್ದೊಂದು ದೇವರಿದೆ. ಆವತ್ತು ಅದರದ್ದು ಒಂದು ಫಂಕ್ಷನ್ ಆಗ್ತಾಯಿತ್ತು, ವಾರ್ಷಿಕೋತ್ಸವ ಆಗ್ತಾಯಿತ್ತು ಅಂದ್ಕೊತೀನಿ. ಸೊ ಅದೇ ಆ ಮಾರನೇ ದಿನ ಫುಲ್ಲು ಡೆಕೋರೇಟ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಬೇಕು ಅಂದರೆ ಹೋಗಿ, ತುಂಬ ರಶ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ನೋಡೋದಕ್ಕೆ ತುಂಬ ದೂರ ಇದೆ. ಕಾರಲ್ಲಿ ಹೋದರೆ ಹೋಗ್ಬೋದಂತೆ. ಅಲ್ಲಿ ಮೇಲೆ ಟೆಂಪಲ್ ಇದೆಯಂತೆ. ಸೊ ಇಲ್ಲಿ ಬಂದು ನೋಡಿ, ಈ ರೀತಿ ಸೈಕ್ಲಿಂಗ್ ಇದೆ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಸೊ ನಾನು ಹೋಗೋ ಟೈಮಿಗೆ ಎಲ್ಲ ರೆಸಾರ್ಟು ಬುಕ್ಕಿಂಗ್ ಆಗಿತ್ತು. ಬಿಕಾಸ್ ನಾನು ಸ್ವಲ್ಪ ಲೇಟಾಗಿ ಬುಕ್ ಮಾಡಿದೆ. ಬಟ್ ಈ ರೆಸಾರ್ಟ್ ಬಂದು ನನಗೆ ಒಂದೇ ಇದರಲ್ಲಿ ಬುಕ್ಕಿಂಗ್ನ ತಗೊಂಡ್ರು. ಸೊ ಚೆನ್ನಾಗಿ ಮಾಡಿಕೊಟ್ರು. ಸ್ವಲ್ಪ ಆ್ಯಕ್ಟಿವಿಟೀಸ್ನ ಮಾಡೋಣ ಅಂತ ಹೇಳಿ ಈ ರೀತಿಯಾಗಿರುವಂಥ ಡಿಫ್ರೆಂಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇದನ್ನು ಬುಕ್ ಮಾಡಿದೆ. ಇದು ಫಸ್ಟ್ ಟೈಮ್ ನಾನು ಹೋಗಿ ಬಂದಿದ್ದು. ತುಂಬ ಎಂಜಾಯ್ ಆಯಿತು. ಬಿಕಾಸ್ ಇದರಲ್ಲೆಲ್ಲ ಹೋಗೋದಕ್ಕೆ ತುಂಬ ಭಯ ಅನಿಸುತ್ತೆ. ಬಟ್ ಇವಾಗ ಲಿಯಾ ಇರೋದ್ರಿಂದ ಅವಳ ಮುಂದೆ ಯಾವುದೇ ರೀತಿ ಭಯ ತೋರಿಸ್ಕೋಬಾರ್ದು. ನಾವು ಸ್ವಲ್ಪ ಧೈರ್ಯದಲ್ಲಿದ್ದರೆ ಮಕ್ಳಿಗೆ ತುಂಬ ಧೈರ್ಯ ಬರುತ್ತೆ. ಹಾಗಾಗಿ ಅವಳ ಮುಂದೆ ನಾನು ಸೈಕ್ಲಿಂಗ್ನ ಹೋಗ್ಬಿಟ್ಟು ಬಂದೆ. ಸೊ ಈ ಸೈಕ್ಲಿಂಗ್ ನೀವು 1 ಡೇಗೆ ಎಷ್ಟು ಸತಿ ಬೇಕಾದರೂ ಹೋಗ್ಬೋದು. ಅವರು ಆಟಾಡ್ಸೋರು ಅಷ್ಟೇ ತುಂಬ ಒಳ್ಳೆಯವರಿದ್ದಾರೆ.
ನಿಮಗೆ ಯಾವ ರೀತಿ ಕಂಫರ್ಟ್ ಬೇಕೋ ಆ ರೀತಿ ಕಂಫರ್ಟ್ ಝೋನ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ ಭಯ ಪಡದೆ. ಜಸ್ಟ್ ಏನಿಲ್ಲ, ನಿಮಗೆಲ್ಲ ಪ್ರೊಟೆಕ್ಷನ್ನು ಸೆಕ್ಯೂರಿಟೀಸ್ ಇರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಜಾಸ್ತಿ ಬೇಗ ಪೆಡಲ್ ಮಾಡ್ಕೊಂಡು ಹೋದರೆ ಸೈಕ್ಲಿಂಗ್ ಮುಗ್ದೋಗುತ್ತೆ. ಸ್ವಲ್ಪ ಧೈರ್ಯ ಇರಬೇಕಷ್ಟೇ, ಅಲ್ಲಿ ಹೋಗೋ ತನಕ ಸ್ವಲ್ಪ ಧೈರ್ಯ ಇರಬೇಕು. ನೆಕ್ಸ್ಟ್ ಬಂತು ಈ ಜಿಪ್ ಲೈನ್. ಇದರಲ್ಲಿ ಬಂದು ಲಿಯಾ ಸ್ಟಾರ್ಟಿಂಗು ಹೋಗ್ತೀನಂತ ಹೇಳಿಬಿಟ್ಟು ಅಲ್ಲಿ ಹೋಗಿ ಇದನ್ನೆಲ್ಲ ಕಟ್ತಾ ಇದ್ದಾರೆ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ನಾನು ಹೋಗಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಲು, ಭಯ ಎಲ್ಲ ಬಿದ್ದುಬಿಟ್ಲು. ಬಟ್ ಇದಕ್ಕೆ ಅವಳಿಗೆ ಅವ್ರ ಅಪ್ಪನ ಜೊತೆ ಕಳಿಸ್ಕೊಟ್ಟಿದ್ದೆ, ಕರ್ಕೊಂಡು ಹೋಗಿ ಅವಳನ್ನು ಜಿಪ್ ಲೈನ್ ಆಡಿಸಿ ಅಂತ. ಬಟ್ ಆದರೆ ಅವಳು ಮಾಡಲಿಲ್ಲ, ತುಂಬ ಭಯ ಬಿದ್ಲು. ಸರಿ ನಾನು ಹೋಗಿಬಿಟ್ಟು ಮಾಡು, ಧೈರ್ಯವಾಗಿ ಮಾಡು ಅಂತ ಸ್ವಲ್ಪ ಹೇಳಿದ್ಮೇಲೆ ಅವಳು ಸ್ವಲ್ಪ ಜಿಪ್ ಲೈನ್ ಚೆನ್ನಾಗಿ ಮಾಡಿದ್ಲ. ಧೈರ್ಯ ಬರಲಿ ಅಂತ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಒಂದು 2 ಸತಿ ಮಾಡಿ ಅಂತ. ಪಾಪ ಅಲ್ಲಿರೋರು ತುಂಬ ಚೆನ್ನಾಗಿ ಆಟಾಡಿಸಿದ್ರು. ನಾನು 2 ಸತಿ ಕೇಳಿದ್ರೆ ಅವ್ರು 3-4 ಸತಿ ಅದೇ ರೀತಿ ಅವಳನ್ನ ಬಿಡೋದು ಮತ್ತು ಅವಳನ್ನ ಆ ಕಡೆ ಹೇಳ್ಕೊಡೋದೆಲ್ಲ ಮಾಡ್ತಾಯಿದ್ರು. ತುಂಬ ಎಂಜಾಯ್ ಆಗುತ್ತೆ, ಭಯ ಅನ್ನೋದೇ ಹೋಗ್ಬಿಡುತ್ತೆ, ಒಂಥರ ಖುಷಿಯಾಗಿತ್ತು, ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಇದು ಫಸ್ಟ್ ಟೈಮ್ ಈ ರೀತಿಯಾಗಿರುವಂಥ ಒಂದು ರೆಸಾರ್ಟಿಗೆ ನಾವು ಹೋಗಿರೋದು. ಸೊ ಆಲ್ರೆಡಿ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ನಾವು ಜಸ್ಟ್ ರೆಸ್ಟ್ ಮಾಡೋದಕ್ಕೆ ಬೇರೆ ರೀತಿಯಾದ ರೆಸಾರ್ಟಿಗೆ ಹೋಗ್ಬಿಟ್ಟು ಬರೀ ರೆಸ್ಟಿಂಗಲ್ಲಿರ್ತೀವಿ, ಇಲ್ಲ ಯಾವುದಾದ್ರೂ ಇರೋ ಅಂಥದ್ದು. ಸೊ ಆ ರೀತಿ ಇರೋದನ್ನು ನೋಡ್ಕೊಂಡು ಹೋಗ್ತೀವಿ ಆ ರೆಸ್ಟ್ ಅಂತ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿರಲಿ, ಸ್ವಲ್ಪ ಆಟ ಆಡೋಣ ಅಂತೇಳಿ ಈ ರೀತಿ ಎಲ್ಲ ಮಾಡಿದ್ವಿ. ತುಂಬ ಭಯ ಆಗುತ್ತೆ. ಸೊ ನನಗೆ ಆ ಪ್ಲೇಸಲ್ಲಿ ಸ್ವಲ್ಪ ಭಯ ಅನ್ನಿಸ್ಬಿಡ್ತು, ಕೆಳಗೆ ಬೀಳ್ತೀವಂತ. ಚೂರು ಬಂದಮೇಲೆ ಖುಷಿ ಆಗುತ್ತೆ. ಭಯದಲ್ಲೇ ಬರ್ತಾಯಿದ್ದೀನಿ, ಬಟ್ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿತ್ತು. ಟ್ರೈ ಮಾಡೋರು ಹೋಗಿ ಟ್ರೈ ಮಾಡಿ. ಅಲ್ಲೇ ಅಕ್ಕಪಕ್ಕದಲ್ಲೂ ಸುಮಾರು ಈ ರೀತಿಯಾಗಿರುವಂಥ ಒಂದು ರೆಸಾರ್ಟ್ಗಳಿದ್ದಾವೆ. ನ್ಯಾಚುರಲ್ಲಾಗಿ ನಿಮಗೆ ಇದನ್ನು ನಾನು ತೋರಿಸಿದ್ದೀನಿ. ಸೊ ಯಾವುದೇ ರೀತಿ ಎಡಿಟಿಂಗ್ ಏನೂ ಮಾಡಿಲ್ಲ, ಬಿಕಾಸ್ ನಾರ್ಮಲಾಗಿ ಇಷ್ಟೇ ಸ್ಪೀಡಲ್ಲೇ ಅವ್ರು ಬಿಡ್ತಾರೆ. ಸೊ ಹಾಗೆ ಇದೇ ರೀತಿ ವಾಪಸ್ ತಗೊಳ್ತಾರೆ. ಲಿಯಾ ಬಂದು ಸ್ವಲ್ಪ ವೆಯ್ಟ್ಲೆಸ್ ಆಗಿರೋದ್ರಿಂದ ಅವ್ರು ರಿಟರ್ನ್ ಈ ರೀತಿ ಎಳ್ಕೊಂಡ್ರು. ಬಟ್ ಆದರೆ ನಾವೆಲ್ಲ ಬಂದರೆ ಈ ಕಡೆ ಸೈಡಲ್ಲಿ ಹಿಡಿದೇ ಇನ್ನೊಂದು ಸತಿ ಬೇಕಾದರೂ ಹೋಗ್ಬೋದು. ಅವ್ರು ಎಷ್ಟು ಸತಿ ಬೇಕಾದರೂ ಆಟಾಡಿಸ್ತಾರೆ. ಬಟ್ 1 ಸತಿ 2 ಸತಿ ಬಂದುಬಿಟ್ರೆ ನಮಗೆ ಭಯ ಅನ್ನಿಸ್ಬಿಡುತ್ತೆ. ಸೊ ಮತ್ತೆ ಹೋಗೋದಕ್ಕೆ ಅಷ್ಟೇನು ಇದಿರಲ್ಲ. ಸೊ ಅವಳನ್ನ ಸಮಾಧಾನ ಮಾಡಿ ಹಾಗೆ ಹಿಂಗೆ ಅಂತ ಒಂದು 2-3 ಸತಿ ಬರೆಸ್ಬಿಟ್ವಿ. ಸೊ ಅವಳು ಆರಾಮಾಗಿ ಜಾಲಿಯಾಗಿ ಬಂದುಬಿಟ್ಟು ಇಳಿತಾನೇ ಇಲ್ಲ, ಇನ್ನೊಂದು ಸತಿ ಮಾಡಿ ಅಂತಿದ್ದಾರೆ. ಅಷ್ಟು ಚೆನ್ನಾಗಿತ್ತು. ಸೊ ಪಾಪ ಅವರು ಒಂದು 2-3 ಟೈಮ್ಸ್ ಚೆನ್ನಾಗೇ ಮಾಡಿದ್ರು, ಆಟಾಡ್ಸಿದ್ರು ಚೆನ್ನಾಗಿ. ಸೊ ನಿಮಗೇನಂದರೆ ಇದರಲ್ಲಿ ಪೇ ಮಾಡೋದ್ರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಫೋರ್ಡಬಲ್ ರೇಟ್ ಆಗಿರುತ್ತೆ. ನೀವೇನು ಪೇ ಮಾಡ್ತೀರೋ ಅಷ್ಟಕ್ಕೆ ನಿಮಗೆ ಅವ್ರ ಸರ್ವಿಸ್ನ ನೀಟಾಗಿ ಅವರು ಕೆಲಸ ಮಾಡ್ತಾರೆ. ಸೊ ನಾವು ಹೊರಗಡೆ ಬಂದಮೇಲೆ ರೂಮ್ನ ಡೆಕೋರ್ ಮಾಡಬೇಕಾಗಿತ್ತು. ಸೊ ನಾನು ಸ್ಟಾರ್ಟಿಂಗ್ ರೂಮ್ ಬುಕ್ ಮಾಡಬೇಕಾದ್ರೆ ಹೇಳಿದ್ದೆ ಸ್ವಲ್ಪ ಚೆಕ್ಕಿನಲ್ಲಿ ನನಗೆ ಸ್ವಲ್ಪ ರೆಕಾರ್ಡ್ ಮಾಡಿ ಅಂತ. ಬಟ್ ಅವರು ಮರ್ತಿದ್ರೇನೋ ಗೊತ್ತಿಲ್ಲ, ಆದರೆ ರೂಮ್ ಡೆಕೋರೇಷನ್ ಮಾಡಿರಲಿಲ್ಲ. ಬಟ್ ಆದರೆ ತುಂಬ ಚೆನ್ನಾಗಿ ಆಮೇಲೆ ಮಾಡಿಕೊಟ್ರು. ಈವ್ನಿಂಗ್ ಟೈಮಲ್ಲಿ ನೀವು ಹೊರಗಡೆ ಹೋಗಿ ಮ್ಯಾಮ್, ನಾನು ಮಾಡಿಕೊಡ್ತೀನಿ ಅಂತ ಅಲ್ಲಿರೋರು ಶ್ರೀನಿಧಿ ಅಂತ ಅನಿಸುತ್ತೆ ರಿಸೆಪ್ಷನಿಸ್ಟು, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಸೊ ನಾನು ಈ ರೀತಿ ಅವ್ರನ್ನ ಕರ್ಕೊಂಡು ಬಂದುಬಿಟ್ಟೆ, ಹೊರಗಡೆ ಕಟ್ಕೊಂಡು ಬಂದುಬಿಟ್ಟು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಆ ಒಂದು ಗ್ಯಾಪಲ್ಲಿ ಅವ್ರು ಕೀ ತೊಗೊಂಡೋಗ್ಬಿಟ್ಟು ನನ್ನ ಹಸ್ಬೆಂಡಿಗೆ ಗೊತ್ತಾಗದೆ ಕೀ ತೊಗೊಂಡೋಗ್ಬಿಟ್ಟು ಒಳಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿ ನಾನು ಹೆಂಗೆ ಕೇಳೋದ್ನೋ ಅದೇ ರೀತಿ ಮಾಡಿಕೊಟ್ರು. ಸೊ ಅವ್ರು ಡೆಕೋರೇಷನ್ ಮಾಡೋದಕ್ಕೆ ನಮ್ಮ ಆಫ್ರಿಕನ್ ಹಟ್ಟಿಗೆ ಕೀಸ್ ತೊಗೊಂಡೋಗ್ಬಿಟ್ರು. ಹಾಗಾಗಿ ಇವ್ರನ್ನ ಹೊರಗಡೆ ಇಟ್ಟೇ ನಾನು ಇವಾಗ 1 ಅವರ್ 1.5 ಅವರ್ ಆಗುತ್ತೆ ಅಂತ ಹೇಳಿದರು. ಸೊ ಹೊರಗಡೆ ಇಟ್ಟು ಆಟ ಆಡಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲಿಂದಾದರೂ ಟ್ರಾವೆಲ್ ಮಾಡ್ಕೊಂಡು ಬಂದರೆ ಒಂದು 1 ಅವರ್ 1/2 ಅವರ್ ಸುಮ್ಮನೆ ಬೆಡ್ಡಲ್ಲಿ ಮಲ್ಕೊಂಡ್ಬಿಡ್ತೀನಿ, ಸ್ವಲ್ಪ ಟಯರ್ಡ್ ಅನ್ನಿಸ್ತಿರುತ್ತೆ. ಬಟ್ ಆದರೆ ಇವಾಗ ರೂಮ್ ಒಳಗೆ ಹೋಗೋಕ್ಕಾಗಲ್ಲ, ಹಾಗಾಗಿ ಈ ಥರ ಕರ್ಕೊಂಡು ಬಂದು ಆಟ ಆಡ್ತಾ ಇದ್ದೀನಿ. ಸೊ ಇಲ್ಲೇನು ಬೋಟಿಂಗ್ ಇದೆ ಇದು ಕೂಡ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಪ್ರತಿಯೊಂದು ನಾವು ಒಂದು ಪೇಮೆಂಟ್ ಮಾಡಿಬಿಟ್ರೆ ಇನ್ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಏನೂ ಇರಲ್ಲ. ಸೊ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಎಷ್ಟಾಯಿತು, ಎಷ್ಟು ಪೇ ಮಾಡಬೇಕು ಅಂತ. ಬಟ್ ಬೋಟಿಂಗ್ ಹತ್ರ ಹೋದ್ವಿ. ಬಟ್ ಆ ನೀರು ನೋಡಿಬಿಟ್ಟು ಹೋಗೋದು ಬೇಡ ಅನ್ನಿಸ್ಬಿಡ್ತು. ಯಾಕಂದರೆ ಮಳೆ ಬೇರೆ ಬಂದಿತ್ತು. ಬೋಟಲ್ಲೆಲ್ಲ ಸ್ವಲ್ಪ ನೀರು ಬಂದುಬಿಡುತ್ತೆ ನಾವು ಬೋಟಿಂಗ್ ಹೋದರೆ, ಮತ್ತು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಂತ ಹೇಳಿ ಲಿಯಾಗೂ ಏನು ಇಷ್ಟ ಆಗಲಿಲ್ಲ. ಮಮ್ಮಿ ಏನಾದರೂ ಇರುತ್ತೆ ಒಳಗಡೆ, ಅನಿಮಲ್ಸ್ ಇರುತ್ತೆ ಅಂತ ಭಯ ಪಟ್ಕೊಂಡು ಸರಿ ಅಂತ ಬರೀ ಜಾಕೆಟೆಲ್ಲ ಹಾಕಿ ರೆಡಿ ಆಗಿದ್ವಿ. ಬಟ್ ಅವಳು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವಳಿಲ್ಲದೆ ಮತ್ತು ಅವಳನ್ನೊಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಅಂಥೇಳಿ ನಾವು ಇಬ್ಬರು ವಾಪಸ್ ಬಂದುಬಿಟ್ವಿ. ಸೊ ಇಟ್ಸ್ ಓಕೆ. ಬೇರೆ ತುಂಬ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ತುಂಬ ಇದೆ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಅವರು
ಮಾ ಆಡ್ತಾಯಿದ್ರು. ಸೊ ಇದೊಂಥರ ಇಂಟ್ರೆಸ್ಟಿಂಗ್ ಗೇಮ್ ಇದು. ಸೊ ನಿಮಗೆ ಎಷ್ಟೇ ಟೆನ್ಷನ್ನು, ಏನೇ ಒಂದು ಮನಸ್ತಾಪ ಆಗಲಿ, ಏನೇ ಫೀಲಿಂಗ್ಸ್ ಇರಲಿ, ಸೊ ಈ ರೀತಿ ಒಂದು ಆಟ ಆಡೋದಕ್ಕೆ ಹೋದರೆ ನಮಗೆ ನಿಜವಾಗ್ಲೂ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರೆ ಅದು ಎಷ್ಟೇ ಮನಸ್ತಾಪ ಇರಲಿ, ಏನೇ ಒಂದು ಸ್ಟ್ರೆಸ್ ಇರಲಿ, ಕಷ್ಟ ಇರಲಿ, ಎಲ್ಲ ಹಾರೋಗುತ್ತೆ. ಮನುಷ್ಯನಿಗೆ ತುಂಬ ದುಬಾರಿ ಖರ್ಚು ಮಾಡಬೇಕಂತ ಇಲ್ಲ. ಮನೇಲಿರಬೇಕಾದ್ರೂ ಅಷ್ಟೇ, ಒಂದು ಫ್ಯಾಮಿಲಿ ಟೈಮ್ ಅಂತ ನೀವು ಕೊಟ್ಬಿಡಿ. ಒಂದು 1 ಅವರ್ ಫ್ಯಾಮಿಲಿ ಟೈಮ್ ಕೊಡಿ. ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತೀವಿ, ಮಕ್ಕಳು ಅವ್ರ ಪಾಡಿಗೆ ಟಿ ವಿದು ರಿಮೋಟ್ ಇಟ್ಕೊಂಡು ಕೂತ್ಕೊತಾರೆ. ಜೊತೆಗೆ ಅವ್ರಿಗೆ ಒಂದು ದೊಡ್ಡ ಟ್ಯಾಬ್ ಕೊಡಿಸ್ಬಿಡ್ತೀರ. ಈ ಒಂದು ಲೈಫ್ ಏನಿದೆಯಲ್ವಾ, ಈ ಮಕ್ಕಳು ಚಿಕ್ಕದಾಗಿರಬೇಕಾದ್ರೆ ಈ ಒಂದು ಲೈಫೇ ನಮ್ಮ ಜೊತೆ ಅವರು ಸ್ಪೆಂಡ್ ಮಾಡೋ ಅಂಥ ಒಂದು ಪ್ರಿಸಿಯಸ್ ಅಂತಲೇ ಹೇಳ್ಬೋದು. ತುಂಬ ಅಮೂಲ್ಯವಾಗಿರುವಂಥ ಒಂದು ಸಮಯ. ಸೊ ಇನ್ನೊಂದು ಸ್ವಲ್ಪ ಬೆಳೀತಾ ಬೆಳೀತಾ ನಾವು ಕಳ್ಕೊಳ್ಳೋದು ತುಂಬ ಇರುತ್ತೆ. ಅವ್ರದ್ದು ಈ ಥರ ಬಂದು ಆಟ ಆಡೋದಾಗಲಿ, ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅನ್ನೋದೇ ತುಂಬ ಕಷ್ಟ. ಅವ್ರದ್ದು ಪಾಡಿಗೆ ಅವ್ರವ್ರದ್ದು ಏನು ಬೇಕೋ ಅದು ಮಾಡ್ತಿರ್ತಾರೆ. ನಮಗೆ ಬೇಕಾಗಿರ್ತಾರೆ, ಅವರು ಇರಲ್ಲ. ಸೊ ನಾವೇ ಅವ್ರಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಬಟ್ ಈ ಒಂದು ಟೈಮ್ ಇದೆಯಲ್ವ, ಈ ಒಂದು ಮುತ್ತಿನ ಟೈಮನ್ನ ನೀವು ಕಳ್ಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮೊಬೈಲಿಂದ ಏನು ನಿಜವಾಗ್ಲೂ ಬರಲ್ಲ. ಟಿ ವಿ ಅಂತೂ ನಾವಂತೂ ಆನೇ ಮಾಡಲ್ಲ. ಸೊ ನಾನು ಅವಳು ಇಲ್ದಾಗ ಈ ರೀತಿ ವಾಯ್ಸ್ ರೆಕಾರ್ಡ್ ಮಾಡೋದು, ವೀಡಿಯೋಸ್ ಮಾಡೋದು ಮಾಡ್ತಿರ್ತೀನಿ. ಅವಳು ಬಂದಾಗ ಅವಳು ಓದಿಸೋದು, ಮತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವಳ ಹತ್ರ ಮಾತಾಡೋದು, ಸ್ಕೂಲಲ್ಲಿ ಏನಾಯಿತು ಅನ್ನೋದನ್ನು ಡೀಟೇಲಾಗಿ ಬೆಳಗ್ಗಿಂದ ಸಂಜೆವರೆಗೂ ಏನಾಯ್ತು ಅನ್ನೋದನ್ನ ಡೀಟೇಲಾಗಿ ಕೇಳ್ಕೊಳ್ತೀನಿ. ಸೊ ನಮ್ಮದು ಕಾನ್ವರ್ಜೇಷನ್ ಹಂಗೆ ಹೋಗುತ್ತೆ. ಊಟ ಮಾಡಿಸ್ಬೇಕಾದ್ರೆ ಮಾತಾಡಿಸ್ತಾ ಇರ್ತೀನಿ. ಸೊ ತುಂಬಾ ನಾವು ತುಂಬ ಅಂದರೆ ತುಂಬ ಮಾತಾಡ್ತಾ ಇರ್ತೀವಿ. ಸೊ ಆ ಓಪನ್ ಟಾಕ್ಸೇ ಅವ್ರಿಗೇನಾಗುತ್ತೆ ಅಂದರೆ ಮಾರನೇ ದಿನ ಅವರೇ ಬಂದು ಅಪ್ಡೇಟ್ ಮಾಡ್ತಾನೇ ಇರ್ತಾರೆ. ಸೊ ಮಕ್ಕಳು ಓಪನ್ನಾಗಿ ಮಾತಾಡೋದನ್ನು ಮಕ್ಕಳ ಹತ್ರ ನಾವು ಹೇಳೋದಕ್ಕಿಂತ ನಾವೇ ಅದನ್ನು ಕೇಳಿ ಅವ್ರಿಗೆ ಆ ರೂಢಿನೂ ಬಂದ್ಬಿಡುತ್ತೆ. ಮತ್ತು ನಮ್ಮ ಹತ್ರ ಹೇಳದೆ ಯಾವ ವಿಷಯನೂ ಮುಚ್ಚಿಡಲ್ಲ. ಸೊ ಇವಾಗಿಂದ ಅದನ್ನು ನಾವು ಅಭ್ಯಾಸ ಮಾಡಿಸ್ಬೇಕು. ಸೊ ನನ್ನ ಕೈಲಿ ಏನೂ ಅವ್ರುಗಳಿಗೆ ಸೇರಿಸಿಟ್ರೂ ಕೂಡ ಒಳ್ಳೆ ಆರೋಗ್ಯ, ಒಳ್ಳೆ ಮೆಮೊರೀಸು, ಒಳ್ಳೆತನ ಅದು ಅವ್ರಿಗೆ ತುಂಬ ಮುಖ್ಯ. ದುಡಿಬೋದು, ದುಡ್ಡು ಸೇರಿಸ್ಬೋದು, ಇಲ್ಲ ಅವ್ರಿಗೆ ಚೆನ್ನಾಗಿ ವಿದ್ಯೆ ಕೊಡ್ಬೋದು. ಬಟ್ ಮೇಯ್ನಾಗಿ ಅವರ ಹೆಲ್ತು, ಅವರ ಒಂದು ಮೈಂಡ್ ರಿಲ್ಯಾಕ್ಸೇಷನ್, ಇವಾಗಿಂದ ನಾವು ಹೆಂಗೆ ಪೀಸ್ಫುಲ್ಲಾಗಿರ್ತೀವೋ ಅದೇ ರೀತಿಯೇ ಅವರು ಕೂಡ ಬೆಳೀತಾ ಆ ಪೀಸ್ಫುಲ್ಗೆ ಇರ್ತಾರೆ. ಟೆನ್ಷನು, ಸ್ಟ್ರೆಸ್ಸು, ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಮಾಡಬಾರ್ದು. ಜೀವನ ತುಂಬ ಸಿಂಪಲ್ ರೀ. ಆರಾಮಾಗಿ ಇದ್ಬಿಟ್ಟು ಚೆನ್ನಾಗಿ 3 ಹೊತ್ತು ಊಟ ಮಾಡಿಕೊಂಡು ನೆಮ್ಮದಿಯಾದಂಥ ಒಂದು ನಿದ್ರೆ ಇರಬೇಕು. ತುಂಬ ಹರಿಬರಿ ಮಾಡಿಕೊಂಡು ಲೈಫನ್ನ ಖಂಡಿತವಾಗ್ಲೂ ಲೀಡ್ ಮಾಡಬಾರ್ದು. ಸೊ ಸಂಜೆ ಸ್ನ್ಯಾಕ್ಸ್ ಒಂದಾಯಿತು. ಮಂಗಳೂರು ಬೋಂಡ ಮಾಡಿದರು, ಕಾಫಿ ಇತ್ತು, ಟೀ ಇತ್ತು. ಟೀ ಹಸ್ಬೆಂಡ್ ಕುಡಿದ್ರು, ಕಾಫಿ ನಾನು ಕುಡಿದೆ. ಚೆನ್ನಾಗೇ ಇತ್ತು. ಸ್ವಲ್ಪ ಶುಗರ್ ಜಾಸ್ತಿ ಇತ್ತು, ಬಟ್ ಓಕೆ. ಟೇಸ್ಟು ನನಗೆ ಕಾಫಿ ಶುಗರ್ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಇದ್ರೇ ತುಂಬ ನನಗೆ ಇಷ್ಟ ಆಗುತ್ತೆ. ಸೊ ಈ ಒಂದು ಆಫ್ರಿಕನ್ ಹಟ್ಟು ಒಂದು 4 ಹಟ್ಟಿದೆ, 4 ಫುಲ್ಲಾಗಿತ್ತು ಅವತ್ತು. ಸೊ ಆಲ್ರೆಡಿ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ರೂಮೆಲ್ಲ ಫುಲ್ ಡೆಕೋರೇಟ್ ಮಾಡಿದ್ವಿ. ಸೊ ಅವ್ರು ಕೀ ಕೇಳಿದ್ರು, ಅವ್ರಿಗೆ ಗೊತ್ತಿಲ್ಲ ಆಯಿತಾ. ಅವರು ಓಪನ್ ಮಾಡಿದ ತಕ್ಷಣ ನೋಡ್ತಿದ್ದಾರೆ, ಇದು ನಮ್ಮ ರೂಮಲ್ಲ, ಯಾರಿಗೂ ಫಸ್ಟ್ ನೈಟಿಗೆ ರೆಡಿ ಮಾಡಿಟ್ಬಿಟ್ಟಿದ್ದಾರೆ ಅಂತ ಅಂತಾಯಿದ್ರು. ಬಟ್ ಆದರೆ ಅದು ಅವ್ರಿಗೆ ಸರ್ಪ್ರೈಸ್ ಅಂತ ಆಮೇಲೆ ಗೊತ್ತಾಯಿತು. ಸರಿ ಅಂತ ಹೇಳಿ ಅವ್ರಿಗೆ ಸರ್ಪ್ರೈಸ್ ಮಾಡ್ತೀವಿ. ಬನ್ನಿ ಆ ಸರ್ಪ್ರೈಸ್ ಹೇಗಿತ್ತಂತ ನೋಡೋಣ. Happy birthday, Gan. Happy birthday. God bless you. Nice. ತುಂಬ ಸೌಂಡ್ ಇತ್ತು. ಆಪೋಸಿಟಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ತುಂಬ ಸೌಂಡು. ಸುಮಾರು ಜನ ಕಂಪನಿ ಕಡೆಯಿಂದ, ಫ್ರೆಂಡ್ಸ್ ಗ್ರೂಪು ತುಂಬ ಜನ ಬಂದಿದ್ದರು. ನನಗೆ ಗೊತ್ತಿದ್ದಂಗೆ ಒಂದು 100 ಜನ ಮೇಲೇ ಇದ್ದಿರ್ತಾರೆ. ಸೊ ಕಣ್ಣಲ್ಲಿ ನೋಡೋಷ್ಟು ಕಡೆಯೆಲ್ಲ ಜನಗಳೇ ಇದ್ದರು. ಆ ಟೆಂಟ್ ಹೌಸು ಮತ್ತು ಆ ಗ್ರೂಪ್ ಹೌಸ್ಗಳು ಎಲ್ಲನೂ ಬುಕ್ ಆಗಿಬಿಟ್ಟಿದ್ವು.
ಸೊ ಇವತ್ತಿಂದು ಸರ್ಪ್ರೈಸಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ. ನಾಳೆ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ಡೇನ ಯಾವ ರೀತಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ಡೀಟೇಲಾಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ಇದೊಂದು ಚಿಕ್ಕ ಐಡಿಯಾಸ್ ನಿಮಗೆ. ಸೊ ಇಲ್ಲೇ ಹೋಗಿ ಮಾಡಿ ಅಂತ ನಾನು ಹೇಳಲ್ಲ. ನನ್ನ ಕೈಯಲ್ಲಿ ಇದ್ದ ಬಜೆಟ್ಗೆ ನನಗೆ ಸಿಕ್ಕಿರೋ ಹೋಟೆಲ್ಗೆ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ. ಬಟ್ ಅದು ಅಲ್ಲದೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ನನ್ನ ಗಂಡಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಲ್ಲ. ಸೊ ಅವ್ರಿಗೆ ಸ್ವಲ್ಪ ಇಷ್ಟಪಡೋ ಥರ ಇರಲಿ ಅಂತ ಇದನ್ನು ಅವ್ರಿಗಾಗಿ ಮಾಡಿದೆ. ಸೊ ಅವಳು ಬೆಡ್ಡನ್ನ ಡೆಕೋರೇಟ್ ಮಾಡಿ ಇಟ್ಕೊಂಡಿದ್ದಾಳೆ. ಇದರಲ್ಲೇ ಮಲಗ್ತೀನಿ ಅಂತ. ಬಟ್ ಅದರಲ್ಲಿ ಮಲಗಿಲ್ಲ ಅವಳು. ಸೊ ನೆಕ್ಸ್ಟು ಏನಂದರೆ ಇಲ್ಲಿ ಬೇಸಿಕ್ ನೀಡ್ಸ್ ಮಾತ್ರ ನಿಮಗಿರುತ್ತೆ. ಒಂದು ಸೋಪು, 2 ಶ್ಯಾಂಪು, ಒಂದು ಕೋಲ್ಗೇಟು, ಬ್ರಷು ಕೂಡ ಇಲ್ಲ. ಸೊ ಇಲ್ಲೇನಾದರೂ ನೀವು ಬರ್ತಾ ಇದ್ದೀರಂದರೆ ನಿಮ್ಮದೇ ಒಂದು ಬಾತ್ರೂಮ್ ಕಿಟ್ನ ಇಟ್ಕೊಂಡು ಬರೋದು ಬೆಟರು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.